ಬೆಂಗಳೂರು ಪೊಲೀಸರ ಗೋಲ್ಡ್ ಗೋಲ್ಮಾಲ್ನ ಬಿಗ್ ನ್ಯೂಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ಬೆಳಿಗ್ಗೆ ಅಷ್ಟೇ ಬಿತ್ತರ ಮಾಡಿತ್ತು. ವಂಚಕರ ಬೆನ್ನು ಬಿದ್ದು ಬಡವರ ಬಂಗಾರವನ್ನ ಪೊಲೀಸರು ಹೇಗೆ ನುಂಗಿದ್ರು ಅನ್ನೋದರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ವಿ. ಅದರ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಈಗ ಬೆಂಗಳೂರಿನಲ್ಲಿ ಪೊಲೀಸ್ ಠಾಣೆಗಳೇ ಡೀಲಿಂಗ್ ಅಡ್ಡೆಗಳ. ಪೊಲೀಸ್ ಠಾಣೆಯಲ್ಲಿ ತನಿಖೆ ನಡೆಯಲ್ಲ, ಸೆಟಲ್ಮೆಂಟ್ ದಂಧೆ ನಡೆಯುತ್ತೆ. ಪೊಲೀಸ್ ಠಾಣೆಯಲ್ಲಿ ಗೋಲ್ಡ್ ಡೀಲಿಂಗ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ. ಪೊಲೀಸ್ ಠಾಣೆಗಳು ಡೀಲಿಂಗ್ ಅಡ್ಡೆಗಳಾದ್ವ. ಪೊಲೀಸ್ ಠಾಣೆಯಲ್ಲಿ ನಡಿಬೇಕಾಗಿರೋದೇ ತನಿಖೆ, ಆದ್ರೆ ಅದು ನಡೆಯಲ್ಲ. ಸೆಟಲ್ಮೆಂಟ್ ದಂಧೆ ನಡೀತಾ ಇದೆಯಾ? ಗೋಲ್ಡ್ ಡೀಲಿಂಗ್ ನ ಎಕ್ಸ್ಕ್ಲೂಸಿವ್ ವಿಡಿಯೋನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇವತ್ತು ರಾಜ್ಯದ ಜನರ ಮುಂದೆ ಇಟ್ಟಿತ್ತು. HSR ಸೆಂಟ್ ಠಾಣೆ ಪೊಲೀಸರಿಂದ ಯಾವ ರೀತಿ ಖುಲ್ಲಂ ಖುಲ್ಲ ಗೋಲ್ಡ್ ಗೋಲ್ಮಾಲ್ ಆಗ್ತಾ ಇದೆ ಅನ್ನೋದರ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಿತ್ತರ ಮಾಡಿತ್ತು. ಪೊಲೀಸರ ಗೋಲ್ಡ್ ಗೋಲ್ಮಾಲ್ ಹೇಗೆ ನಡೆಯುತ್ತೆ? ಗೋಲ್ಡ್ ಗೋಲ್ಮಾಲ್ನ ಕಥೆಯನ್ನ ರಾಜ್ಯದ ಜನರ ಮುಂದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ತೆರೆದಿಟ್ಟಿತ್ತು. ಪೊಲೀಸ್ ಠಾಣೆಯಲ್ಲಿ ನಡೆಯಬೇಕಾದಂತಹ ತನಿಖೆ, ಆದ್ರೆ ತನಿಖೆ ನಡೆಯಲ್ಲ, ಅಲ್ಲಿ ನಡೆಯೋದೇ ಬೇರೆ. ಜನರಿಗೆ ಡಬಲ್ ಲಾಭ ಕೊಡೋದಾಗಿ ಹೇಳಿ ಮಹಿಳೆ ವಂಚನೆಯನ್ನ ಮಾಡಿ ಜನರ ದುಡ್ಡು ಚಿನ್ನ ಪಡೆದು ಹೆಚ್ಚಿನ ಬಡ್ಡಿ ಕೊಡೋದಾಗಿ ವಂಚಿಸಿದ್ರು. ಜನ ಕೊಟ್ಟ ಚಿನ್ನ ಅಡವಿಟ್ಟು ದುಡ್ಡಿನ ಜೊತೆ ವಂಚಕಿ ಸುಧಾ ಎಸ್ಕೇಪ್ ಆಗಿದ್ಲು. ಸುಧಾಳನ್ನ ಠಾಣೆಗೆ ಕರೆತಂದು ಡೀಲ್ ಮಾಡಲಾಗತ್ತೆ. ಇನ್ಸ್ಪೆಕ್ಟರ್ ಹರೀಶ್ ರೆಡ್ಡಿ ತನ್ನ ಸಂಬಂಧಿಕ ಪ್ರಕಾಶ್ ರೆಡ್ಡಿ ಮೂಲಕ ಪೊಲೀಸ್ ಠಾಣೆಯಲ್ಲೇ ಡೀಲ್ ಮಾಡ್ತಾರೆ. ಚಿನ್ನದಂಗಡಿ ಮಾಲೀಕರನ್ನ ಠಾಣೆಗೆನೇ ಕರೆಯಿಸಿ ಚಿನ್ನವನ್ನ ಪೊಲೀಸರು ಬಿಡಿಸ್ತಾರೆ. ದುಡ್ಡೇ ಕೊಡದೆ ಸುಧಾ ಅಡವಿಟ್ಟಿದ್ದ ಚಿನ್ನ ರಿಲೀಸ್ ಮಾಡಿಸಿದ್ರು ಪೊಲೀಸರು. ರಿಲೀಸ್ ಮಾಡಿಸಿದಂತಹ ಚಿನ್ನ ಮೋಸ ಹೋದವರಿಗೆ ಕೊಡಬೇಕು, ಆದ್ರೆ ಮೋಸ ಹೋದವರಿಗೆ ಕೊಡದೆ ಪೊಲೀಸರು ಆಟ ಆಡ್ತಾರೆ. HSR ಸೆಂಟ್ ಠಾಣೆ ಪೊಲೀಸರೇ ಮೋಸ ಹೋದವರ 900 ಗ್ರಾಂ ಚಿನ್ನ ಏನಾಯ್ತು ಅಂತ ಪ್ರಶ್ನೆ ಮಾಡ್ತಾರೆ. ಸುಧಾಳಿಗೆ ಕೊಟ್ಟಂತಹ ಚಿನ್ನ ನಮಗೆ ವಾಪಸ್ ಬಂದಿಲ್ಲ ಅಂತ ದೂರುದಾರರು ಹೇಳ್ತಿದ್ದಾರೆ. ದುಡ್ಡು ಕೊಡೋದೆ ಒತ್ತಡ ಹಾಕಿ ಚಿನ್ನ ಬಿಡಿಸಿದ್ದಾರೆ ಅಂತ ಚಿನ್ನದಂಗಡಿಯ ಮಾಲೀಕರು ಹೇಳ್ತಾರೆ. ಬಡ ಕಾರ್ಮಿಕರ ಚಿನ್ನಕ್ಕೆ HSR ಲೇಔಟ್ ಸೆನ್ ಪೊಲೀಸರು ಹಾಗಾದ್ರೆ ಕನ್ನ ಹಾಕಿದ್ರಾ? ನಾನು ಕೆಲಸ ಮಾಡೋ ಕಂಪ್ನಿಲಿ ನನಗೆ ಅವ್ರು ಪರಿಚಯ ಆಗಿದ್ದೆ ಸರ್. ಪರಿಚಯ ಆಗಿ ಆಮೇಲೆ ಅಮೌಂಟ್ ತೊಗೊಂಡಿದ್ದು ನಾನೊಬ್ಬಳೇ ಅಲ್ಲ, ತುಂಬ ಜನ ಇದ್ದಾರೆ. ತುಂಬ ಜನದ ಹತ್ರ ಅಮೌಂಟ್ ಅವ್ರು ತೊಗೊಂಡಿದ್ದು ಕಲೆಕ್ಟ್ ಮಾಡಿ ವಾಪಸ್ ಕೊಟ್ಟಿಲ್ಲ, ಮತ್ತು ಕಂಪ್ನಿಗೂ ಬಂದಿಲ್ಲ, ಮತ್ತು ಅಲ್ಲಿ ಮನೆಯಿಂದ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು 15 ದಿನಕ್ಕೆ 20 ದಿನಕ್ಕೆ ಕೊಡ್ತೀವಿ, ರಿಟರ್ನ್ ಕೊಡ್ತೀವಿ, ಏನೋ ಎಲ್ಲೋ ಬೇರೆ ಕಡೆ ಹೂಡಿಕೆ ಮಾಡಿ ನಾನು ರಿಟರ್ನ್ ಕೊಡ್ತೀನಿ, ಅದರಿಂದ ಲಾಭ ಬರೋದನ್ನು ನಿಮಗೆ ಕೊಡ್ತೀನಿ ಅಂತ ಹೇಳಿ ತಗೊಂಡಿದ್ದು ಸರ್. ನಾನು 12 ಲಕ್ಷ ಕೊಟ್ಟಿದ್ದೆ, 70 ಗ್ರಾಮ್ ಗೋಲ್ಡ್ ಕೊಟ್ಟಿದ್ದೆ ಸರ್. ಸ್ವಲ್ಪ ಸ್ವಲ್ಪ ಆದಷ್ಟು ಕೊಡ್ತಾ ಇದ್ರು, ಒಂದು 2-3 ತಿಂಗಳೆಲ್ಲ ವಾಪಸ್ ಕೊಟ್ಟರು. ಮತ್ತೆ ಲಾಸ್ಟ್ ಮಂತು ತೊಗೊಂಡೋಗಿದ್ದು ಮತ್ತೆ ಯಾರಿಗೂ ವಾಪಸ್ ಕೊಟ್ಟಿಲ್ಲ. ನಂತರನೇ ತುಂಬ ಜನ ಇದ್ದಾರೆ, ಯಾರಿಗೂ ವಾಪಸ್ ರಿಟರ್ನ್ ಬಂದಿಲ್ಲ. ಫೋನು ಪಿಕ್ ಮಾಡಲಿಲ್ಲ, ಸ್ವಿಚ್ ಆಫ್ ಆಯಿತು, ಹೋಗ್ಬಿಟ್ಟಿದ್ರು ಮನೆ ಖಾಲಿ ಮಾಡಿಕೊಂಡು. ನಿಮಗೆ ಪೊಲೀಸ್ ಕಡೆಯಿಂದ ಫೋನ್ ಮಾಡಿ ನಿಮ್ಗೆ ಅಮೌಂಟ್ ಕೊಟ್ಟರು ಅಥವಾ ಯಾರೋ ಮೀಡಿಯೇಟರ್ ಪ್ರಕಾಶ್ ರೆಡ್ಡಿ ಅನ್ನೋರು? ಹೌದು, ಪ್ರಕಾಶ್ ಅವರೇ ಕೊಟ್ಟಿದ್ದು ನನಗೆ. 90,000 ಕ್ಯಾಶ್ ಕೊಟ್ಟರು, 20 ಗ್ರಾಮ್ ಚೈನ್ ಕೊಟ್ಟರು. ನನಗೆ ಸ್ಟೇಷನ್ ಕಡೆಯಿಂದ ಯಾವುದು ಬಂದಿಲ್ಲ. ನಾನು ಕೆಲಸ ಮಾಡೋ ಪೊಲೀಸರೇ ಕಳ್ಳರಾದಂತಹ ಕಥೆ ಇದು. ಯಾವಾಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಈ ವರದಿಯನ್ನ, ಈ ಸುದ್ದಿಯನ್ನ ಬಿತ್ತರಿಸ್ತೋ ರಾಜ್ಯದಲ್ಲಿ ಸಂಚಲನ ಉಂಟಾಯಿತು. ಸಂಚಲನ ಸೃಷ್ಟಿಸಿದ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವರದಿ. ಪೊಲೀಸ್ ಗೋಲ್ಡ್ ಗೋಲ್ಮಾಲ್ ಪ್ರಕರಣವನ್ನ ಈಗ ತನಿಖೆಗೆ ಆದೇಶಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತನಿಖೆಗೆ ಆದೇಶವನ್ನ ನೀಡಿದ್ದಾರೆ. ಈ ಪ್ರಕರಣದ ಬಗ್ಗೆ ನಾನು ಪೊಲೀಸ್ ಆಯುಕ್ತರ ಬಳಿ ಮಾತನಾಡಿದ್ದೇನೆ, ತನಿಖೆ ಮಾಡುವಂತೆ ಪೊಲೀಸ್ ಆಯುಕ್ತರಿಗೆ ನಾನು ಹೇಳಿದ್ದೇನೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಗೆ ಗೃಹ ಸಚಿವ ಪರಮೇಶ್ವರ್ ಅವರ ರಿಯಾಕ್ಷನ್ ಇದೆ. ಇಲಾಖೆಯಲ್ಲಿ ಇಂತಹ ಘಟನೆ ಆದಾಗ ಭಾಗಿಯಾದವರ ಮೇಲೆ ಕ್ರಮ ಆಗತ್ತೆ, ಮೇಲ್ನೋಟಕ್ಕೆ ಕಂಡು ಬಂದರೆ ತಕ್ಷಣ ಅಮಾನತು ಮಾಡಿ ತನಿಖೆ ಮಾಡ್ತಾರೆ ಅಂತ ಹೇಳ್ತಾರೆ.
ಡಿಪಾರ್ಟ್ಮೆಂಟಲ್ಲಿ ಇಂಥ ಘಟನೆಗಳಾದಾಗ ತತ್ಕ್ಷಣ ಅವರಿಗೆ ಕ್ರಮ ತಗೊಳ್ತಾರೆ. ಅದೇನಾದರೂ ಮೇಲ್ನೋಟಕ್ಕೆ ಕಂಡು ಬಂದರೆ ಇಮಿಡಿಯೇಟಾಗಿ ಸಸ್ಪೆಂಡ್ ಮಾಡಿ ಆಮೇಲೆ ಡಿಪಾರ್ಟ್ಮೆಂಟಲ್ಲಿ ಎನ್ಕ್ವೈರಿ ಆಗುತ್ತೆ. ಪ್ರೂವ್ ಆದಾಗ ಅದಕ್ಕೇನು ಕ್ರಮ ತಗೊಳ್ಬೇಕು ನಮ್ಮಲ್ಲಿ ಆ ಕಮಿಟಿ ಇದೆ, ಅವರು ರೆಕಮೆಂಡ್ ಮಾಡ್ತಾರೆ. ಇಂಥ ಪನಿಷ್ಮೆಂಟ್ ಕೊಡಬೇಕು, ಇನ್ಕ್ರಿಮೆಂಟ್ ನಿಲ್ಲಿಸಬೇಕು ಅಥವಾ ಅವರಿಗೆ ಡಿಸ್ಮಿಸ್ ಮಾಡಬೇಕು, ಡಿಪೆಂಡಿಂಗ್ ಆನ್ ದಿ ಕೇಸಸ್ ಅದು ಮಾಡ್ತಾರೆ. ಈ ಪ್ರಕರಣದಲ್ಲಿಯೂ ಕೂಡ ನಾನು ಕಮಿಷನರ್ ಅವ್ರಿಗೆ ಹೇಳಿದ್ದೇನೆ ಈಗಾಗಲೇ, ತತ್ಕ್ಷಣ ಅವರಿಗೆ ಎನ್ಕ್ವೈರಿ ಮಾಡಿ ಏನು ವಸ್ತುಸ್ಥಿತಿ ಏನಿದೆ ಅದನ್ನು ತಿಳಿಸ್ಬೇಕು, ಒಂದು ರಿಪೋರ್ಟ್ ಕೊಡಿ ಅಂತ ಕೇಳಿದ್ದೇನೆ. ಪದೇ ಪದೇ ಏನಿಲ್ಲ, ಇಲ್ಲೊಂದು ಕೇಸ್ ನಡೆಯುತ್ತೆ, ನಡೆದಾಗ ನಾವು ಕ್ರಮ ತಗೊಳ್ತೀವಲ್ಲ. ನಾನು ಪ್ರತಿ ಬಾರಿನೂ ಕೂಡ ನಮ್ಮ ಪೊಲೀಸ್ ಕಾನ್ಫರೆನ್ಸ್ಗಳಲ್ಲಿ ನಾನು ಹಿರಿಯ ಅಧಿಕಾರಿಗಳಿಗೆ ನಾನು ಅಡ್ರೆಸ್ ಮಾಡುವಾಗ, ಮೀಟಿಂಗ್ ಮಾಡುವಾಗ ನಾವು ರಿಯಲ್ ಎಸ್ಟೇಟ್ನಲ್ಲಿ ನೀವು ಯಾರೂ ಇನ್ವಾಲ್ವ್ ಆಗಕೂಡ್ದು ಅಂತ ಎಲ್ಲ ಹೇಳ್ತಾ ಇರ್ತೀವಿ. ಅಲ್ಲಿ ಯಾರೋ ಒಬ್ಬರು ಇಂಥ ಕೆಲಸ ಮಾಡಿಬಿಡ್ತಾರೆ, ಮಾಡಿದಾಗ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಅದು ಮುಂದೆ ಬೇರೆಯವರಿಗೆ ಮಾಡದೇ ಇರೋ ರೀತಿಯಲ್ಲಿ ಆಗುತ್ತೆ. ಬೆಂಗಳೂರು ಪೊಲೀಸರ ಗೋಲ್ಮಾಲ್ ಪ್ರಕರಣ ಈಗ ಪೊಲೀಸ್ ಕಮಿಷನರ್ ಅಂಗಳ ತಲುಪಿದೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಸುದ್ದಿ. ಈ ಕುರಿತು ತನಿಖೆ ನಡೆಸಿ ಡಿಸಿಪಿಗೆ ವರದಿ ಕೊಡುವಂತೆ ಹೇಳಿದ್ದೇನೆ. ಪ್ರಕರಣ ಆಗಿದ್ದು ಯಾವಾಗ ಅನ್ನೋ ಬಗ್ಗೆ ನೋಡಿ ಕ್ರಮ ತೆಗೆದುಕೊಳ್ಳುವೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಗ್ಗೆ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರು ಕೊಟ್ಟಂತ ಹೇಳಿಕೆ ಇದು. ಕಮಿಷನರ್ ಸೌತ್ ಈಸ್ಟ್ ಡಿವಿಷನ್ ಅವ್ರಿಗೆ ಇದು ಇನ್ಕ್ವೈರಿ ವಹಿಸಲಾಗಿದೆ. ಅವರು ಇನ್ಕ್ವೈರಿ ಮಾಡಿ ಏನು ಇನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಆ ಪ್ರಕಾರ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅಂದರೆ ಹಿಂದೆ ಇದ್ದಾಗ ನಡೆದಿರೋದು ನಮಗೇನು ವಿಷಯ ಗೊತ್ತಿಲ್ಲ. ಯಾವುದೋ ನಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಅವರು ಹೇಳಿದರು ಈ ಥರ ಬಂದಿದೆ, ಅದಾದಮೇಲೆ ಇನ್ಕ್ವೈರಿ ನಡೀತದೆ. ಇನ್ಕ್ವೈರಿ ಅದಾದಮೇಲೆ ನೋಡಿ ಡಿ ಸಿ ಪಿ ಅವ್ರಿಗೆ ಇನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀನಿ. ಡಿ ಸಿ ಪಿ ಮಾಡ್ತಾರೆ ಅಥವಾ ಎ ಸಿ ಪಿ ಮಾಡ್ತಾರೆ ನೋಡೋದು. ಓಕೆ ಥ್ಯಾಂಕ್ಸ್. ಡೆಪ್ಟಿ ಕಮಿಷನರ್ ಸೌತ್ ಈಸ್ಟ್ ಡಿವಿಷನ್ ಅವ್ರಿಗೆ ಇದು ಇನ್ಕ್ವೈರಿ ವಹಿಸಲಾಗಿದೆ. ಅವರು ಇನ್ಕ್ವೈರಿ ಮಾಡಿ ಏನು ಇನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ ಆ ಪ್ರಕಾರ ಆ್ಯಕ್ಷನ್ ತೊಗೊಂಡಿದ್ದಾರೆ. ಅಂದರೆ ಹಿಂದೆ ಇದ್ದಾಗ ನಡೆದಿರೋದು ನಮಗೇನು ವಿಷಯ ಗೊತ್ತಿಲ್ಲ. ಯಾವುದೋ ನಮಗೆ ನಮ್ಮ ಸೋಷಿಯಲ್ ಮೀಡಿಯಾ ಅವರು ಹೇಳಿದರು ಈ ಥರ ಬಂದಿದೆ, ಅದಾದಮೇಲೆ ಇನ್ಕ್ವೈರಿ ನಡೀತದೆ. ಇನ್ಕ್ವೈರಿ ಅದಾದಮೇಲೆ ನೋಡಿ ಡಿ ಸಿ ಪಿ ಅವ್ರಿಗೆ ಇನ್ಕ್ವೈರಿ ಮಾಡಲಿಕ್ಕೆ ಹೇಳಿದ್ದೀನಿ. ಡಿ ಸಿ ಪಿ ಮಾಡ್ತಾರೆ ಅಥವಾ ಎ ಸಿ ಪಿ ಮಾಡ್ತಾರೆ ನೋಡೋದು. ಓಕೆ ಥ್ಯಾಂಕ್ಸ್. ಡೆಪ್ಟಿ ಕಮಿಷನರ್ ಸೌತ್ ಈಸ್ಟ್ ಡಿವಿಷನ್ ಅವ್ರಿಗೆ ಇದು ಇನ್ಕ್ವೈರಿ ವಹಿಸಲಾಗಿದೆ. ಅವರು ಇನ್ಕ್ವೈರಿ ಮಾಡಿ ಏನು ಇನ್ಕ್ವೈರಿ ರಿಪೋರ್ಟ್ ಕೊಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.